ನೋಡಿ, find all the eigenvalues and corresponding eigenvector for the matrix 7 minus 2 0 minus 2 6 minus 2 0 minus 2 5. ಇದನ್ನ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಐಗನ್ ವ್ಯಾಲ್ಯೂ ಐಗನ್ ವೆಕ್ಟರ್ದು ಪ್ರಾಬ್ಲಮ್ಸು ನೀಟಾಗಿ ನೋಡ್ಕೊಳ್ಳಿ, ಈಸಿ ಇದೆ. ಫಸ್ಟ್ ಏನು ಮಾಡ್ಕೋಬೇಕು, ಫಸ್ಟ್ ಎ ಮ್ಯಾಟ್ರಿಕ್ಸ್ನ ಬರ್ಕೊಳ್ಳಿ. ಎ ಅಂದರೆ ಏನು, ಇಲ್ಲಿ 7 minus 2 0 minus 2 6 minus 2 0 minus 2 5. ಇಲ್ಲಿ ಫಸ್ಟ್ ಏನು ಮಾಡಬೇಕು, ಸಮೇಷನ್ ಆಫ್ ಡಯಾಗ್ನಲ್ ಎಲಿಮೆಂಟ್ಸ್ ಹೇಳಿ. 7 + 6 + 5 ಎಷ್ಟು ಬರುತ್ತೆ, 18 ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಸಮೇಷನ್ ಆಫ್ ಮೈನರ್ಸ್ ಆಫ್ ಡಯಾಗ್ನಲ್ ಎಲಿಮೆಂಟ್. ಈಗ ಮೈನರ್ಸ್ ಆಫ್ ಡಯಾಗ್ನಲ್ ಎಲಿಮೆಂಟ್ ಅಂದರೆ ಈ ನೋಡಿ, ಫಸ್ಟು ಡಯಾಗ್ನಲ್ ಬಿಟ್ಬಿಡಿ. ಅರ್ಥ ಆಗ್ತಿದೆಯಲ್ವಾ? ರೋ ಕಾಲಮ್ ಬಿಟ್ಟು ಉಳಿಯೋದು ಎಲಿಮೆಂಟ್ಸ್ ಯಾವುದು, 4 ಹೇಳಿ. 6 minus 2 minus 2 5. ಅರ್ಥ ಆಗ್ತಿದೆಯಲ್ವಾ? ಪ್ಲಸ್ ಈಗ ಸೆಕೆಂಡ್ ಡಯಾಗ್ನಲ್ 6 ಬಿಟ್ಟು ಉಳಿಯೋದು ಎಲಿಮೆಂಟ್ಸ್ ಯಾವುದು ಹೇಳಿ. 7 0 0 5. ಮೂರನೇ ಡಯಾಗ್ನಲ್ ಎಲಿಮೆಂಟ್ಸ್ ರೋ ಕಾಲಮ್ ಬಿಟ್ಟರೆ ಉಳಿಯೋ ಎಲಿಮೆಂಟ್ ಯಾವುದು, 7 minus 2 minus 6. ಈಗ ಏನಾಗುತ್ತೆ ಹೇಳಿ, ಇದು 6 5 30. ಇದು ನೋಡಿ, ಇದು ಮಲ್ಟಿಪ್ಲೈ ಮಾಡಬೇಕು ಇದಕ್ಕೆ. ಇದು 6 5 ಏನಾಗುತ್ತೆ, 30 ಆಗುತ್ತೆ. ಮೈನಸ್ ಇಂಟು ಮೈನಸ್ 2 2 4 ಪ್ಲಸ್ 4ನ ಏನಂತ ಬರ್ಕೋಬೇಕು ನೋಡಿ, ಈ ಥರ ಸೇಮ್ ಸೈನ್ ಬರ್ಕೋಬೇಕು. ಇದನ್ನ ಆಪೋಸಿಟ್ ಸೈನಲ್ಲಿ ಬರೀಬೇಕು. ನೆಕ್ಸ್ಟ್ ಹೇಳಿ, ಪ್ಲಸ್ 7 5 35 ಪ್ಲಸ್ 0ನ ಏನಂತ ಬರೀಬೇಕು, ಪ್ಲಸ್ 7 6 42 ಮೈನಸ್ ಪ್ಲಸ್ 4ನ ಏನಂತ ಬರೀಬೇಕು. ಈಗ ಡಿಟರ್ಮಿನೆಂಟ್ ನೀವು ಮಾಡ್ತಿದ್ರಲ್ಲ ಆ ಥರ ಅದು. ಈಗ ಇದೆಷ್ಟಾಗುತ್ತೆ ನೋಡಿ, 30 minus 4 35 ಪ್ಲಸ್ 42 minus 4 ಎಷ್ಟಾಗುತ್ತೆ, ಕ್ಯಾಲ್ಸಿಲ್ ಮಾಡ್ಬಿಡ್ತೀನಿ ನೋಡಿ. ಹಿಂಗೆ ನೋಡಿ, 30 minus 4 plus 35 plus 42 minus 4 ಎಷ್ಟು ಬಂತು, 99. ಕರೆಕ್ಟ್ ಇದೆಯಲ್ವಾ? 99 ಬರೆದ್ಬಿಡಿ. ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಮೈನರ್ ಆಫ್ ಡಯಾಗ್ನಲ್ ಎಲಿಮೆಂಟ್ ಎಷ್ಟು, 99. ಆಮೇಲೆ ಡಿಟರ್ಮಿನೆಂಟ್ ಮಾಡಬೇಕು. ಡಿಟರ್ಮಿನೆಂಟ್ ಆಫ್ ಎ ಡಿಟರ್ಮಿನೆಂಟ್ ಮಾಡೋದು ಯಾವ ಥರ ನೋಡಿ, ಫಸ್ಟ್ ಏನು ಮಾಡಿ, ಪ್ಲಸ್ 7 ಬರ್ಕೊಳ್ಳಿ. ಈ ರೋ ಕಾಲಮ್ನ ತೆಗೀರಿ. 6 minus 2 minus 2 5ಗೆ ಡಿಟರ್ಮಿನೆಂಟ್ ಮಾಡಿ. 6 5 30 ಪ್ಲಸ್ 4ನ ಏನಂತ ಬರೀಬೇಕು, -4. ನೆಕ್ಸ್ಟು ಮೈನಸ್ ಇಂಟು ಮೈನಸ್ ಪ್ಲಸ್ 2 ರೋ ಕಾಲಮ್ನ ತೆಗೀರಿ. 4 ಎಲಿಮೆಂಟ್ ಉಳಿಯೋದು ಯಾವುದು, -2 -2 0 5. -2 ಇಂಟು 5 ಎಷ್ಟು, -10. -2 ಇಂಟು 0 -0ನ ಪ್ಲಸ್ 0 ಬರ್ಕೋಬೋದು. ಪ್ಲಸ್ 0 ಇಂಟು ಎನಿಥಿಂಗ್ ಇಲ್ಲಿ ಮಾಡಿದ್ರು ನಡೆಯುತ್ತೆ, ಇಲ್ಲಾಂದರೂ ನಡೆಯುತ್ತೆ. ಗೊತ್ತಾಗ್ತಿದೆಯಲ್ವಾ? ಎಷ್ಟೈತಿ ಇದು, 7 ಇಂಟು 30 minus 4 ಪ್ಲಸ್ 2 ಇಂಟು -10 ಎಷ್ಟು ನಡೆಯುತ್ತೆ, ಎಷ್ಟಾಗುತ್ತೆ ನೋಡಿ. ನೋಡಿ 7 ಇಂಟು 30 minus 4 ಪ್ಲಸ್ 2 ಇಂಟು -10 ಎಷ್ಟು ಬಂತು ಆನ್ಸರು, 162. ಕರೆಕ್ಟಾ? ಈಗ ನೋಡಿ, ಇದ್ರದ್ದು ಆನ್ಸರ್ 162 ಬರುತ್ತೆ. ಕರೆಕ್ಟ್ ಅಲ್ವಾ? ಈಗ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಈಸ್ ಅಂತ ಬರ್ಕೊಳ್ಳಿ. ಏನಂತ ಬರೀತೀರಾ, ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಈಸ್. ಇದಕ್ಕೆ ಫಾರ್ಮುಲಾ ಏನು ಹೇಳಿ, ಲ್ಯಾಂಬ್ಡಾ ಕ್ಯೂಬ್ ಮೈನಸ್ ಸಮೇಷನ್ ಆಫ್ ಡಿ ಇಂಟು ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ ಸಮೇಷನ್ ಆಫ್ ಎಮ್ ಡಿ ಇಂಟು ಲ್ಯಾಂಬ್ಡಾ ಮೈನಸ್ ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ ಟು 0. ಈ ಫಾರ್ಮುಲಾ ಯೂಸ್ ಮಾಡಿ. ಈಗ ಲ್ಯಾಂಬ್ಡಾ ಕ್ಯೂಬ್ ಸಮೇಷನ್ ಆಫ್ ಡಿ ಅಂದರೆ ಏನು, ಎಷ್ಟು, ಲ್ಯಾಂಬ್ಡಾ ಕ್ಯೂಬ್ ಮೈನಸ್ 18 ಲ್ಯಾಂಬ್ಡಾ ಸ್ಕ್ವೇರ್. ಕರೆಕ್ಟ್ ಅಲ್ವಾ? ಪ್ಲಸ್ ಸಮೇಷನ್ ಆಫ್ ಡಿ ಎಷ್ಟು, ಎಮ್ ಡಿ
99 ಮೈನಸ್ ಡಿಟರ್ಮಿನೆಂಟ್ ಆಫ್ ಎ ಎಷ್ಟು, ಇದು ಲ್ಯಾಂಬ್ಡಾ ಅಲ್ವಾ, 99 ಲ್ಯಾಂಬ್ಡಾ ಮೈನಸ್ 162 ಈಸ್ ಈಕ್ವಲ್ ಟು 0. ಈಗೇನು ಮಾಡಿ ಅನ್ಸಾಲ್ವಿಂಗ್ ಅಂತ ಬರ್ಕೊಳ್ಳಿ. ಏನಂತ ಬರ್ಕೋತೀರಾ, ಆನ್ ಸಾಲ್ವಿಂಗ್. ಇದನ್ನ ಸಾಲ್ವ್ ಮಾಡೋದು ಯಾವ ಥರ, ಎ ಸಿ ಹೊಡ್ಕೊಳ್ಳಿ. ಮೋಡು ಈಕ್ವೇಷನ್ 5 ಅದರಲ್ಲಿ 4 ಎ ವ್ಯಾಲ್ಯೂ 1 ನೋಡಿರಿ, ಲ್ಯಾಂಬ್ಡಾ ಕ್ಯೂಬ್ ಕೋಎಫಿಷಿಯಂಟು, ಬಿ ವ್ಯಾಲ್ಯೂ ಮೈನಸ್ 18 ನೋಡಿರಿ, ಸಿ ವ್ಯಾಲ್ಯೂ 99, ಡಿ ವ್ಯಾಲ್ಯೂ ಮೈನಸ್ 162. ಎಷ್ಟು ಬಂತು ಆನ್ಸರು, 396. ಗೊತ್ತಾಗ್ತಿದೆಯಲ್ವಾ, 396 ಬದಲು ಏನಂತ ಬರ್ಕೋಬೋದು, ಬೇಕಿದ್ರೆ 369 ಬೇಕಾದರೂ ಬರ್ಕೋಬೋದು. ಏನಂತ ಬರ್ಕೋಬೋದು, ಆನ್ ಸಾಲ್ವಿಂಗ್ ವಿ ಗೆಟ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಏನು, 369. ಅರ್ಥ ಆಗ್ತಿದೆಯಲ್ವಾ, ಇದೇನಿದು ಮಾಡಿರೋದು, ಏನು ಮಾಡಿರೋದು ಹೇಳಿ, ಲ್ಯಾಂಬ್ಡಾ ವ್ಯಾಲ್ಯೂನ ಏನಂತೀವಿ ನಾವು, ಐಗನ್ ವ್ಯಾಲ್ಯೂಸ್. ಈಗ ಬೇಕಾಗಿರೋದೇನು, ಐಗನ್ ವೆಕ್ಟರ್ಸ್. ಐಗನ್ ವೆಕ್ಟರ್ ಮಾಡೋಕ್ಕೆ ಕನ್ಸಿಡರ್ ಮ್ಯಾಟ್ರಿಕ್ಸ್ ಎ ಮೈನಸ್ ಲ್ಯಾಂಬ್ಡಾ ಐ ಇಂಟು ಮ್ಯಾಟ್ರಿಕ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಮ್ಯಾಟ್ರಿಕ್ಸ್ ನಲ್ ಮ್ಯಾಟ್ರಿಕ್ಸ್. ಅರ್ಥ ಆಗ್ತಿದೆಯಲ್ವಾ. ಈಗ ಎ ಮೈನಸ್ ಲ್ಯಾಂಬ್ಡಾ ಈ ಮ್ಯಾಟ್ರಿಕ್ಸ್ ಬರೆಯೋದು ಯಾವ ಥರ ಅಂದರೆ, ಈ ಡಯಾಗ್ನಲ್ಗೆ ಮೈನಸ್ ಲ್ಯಾಂಬ್ಡಾ ಹಾಕಬೇಕು. ಏನಾಗಬೇಕು, ಮೈನಸ್ ಲ್ಯಾಂಬ್ಡಾ ಹಾಕಿ ಏನಾಗುತ್ತೆ, 7 ಮೈನಸ್ ಲ್ಯಾಂಬ್ಡಾ, ಆಮೇಲೆ -2 0, ಆಮೇಲೆ -2 6 ಮೈನಸ್ ಲ್ಯಾಂಬ್ಡಾ, -2 0 -2 5 ಮೈನಸ್, ಇಲ್ಲೇನು ಬರ್ಕೋಬೇಕು, ಎಕ್ಸ್ ವೈ ಝೆಡ್. ಈಗ ಇಲ್ಲಿ 0 0 0 ಕರೆಕ್ಟ್ ಅಲ್ವಾ. ಈಗ ಫಸ್ಟು ಕೇಸ್ 1 ಮಾಡಬೇಕು. ಏನು ಮಾಡಬೇಕು, ಕೇಸ್ 1 ಅಥವಾ ಫಸ್ಟು ಲೆಟ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಏನು, ಲ್ಯಾಂಬ್ಡಾ ವ್ಯಾಲ್ಯೂ ಏನಿದೆ 3 in 1 ಅಂತ ಬರ್ಕೊಳ್ಳಿ. ಏನಂತ ಬರೀತೀರಾ, ಲ್ಯಾಂಬ್ಡಾ ವ್ಯಾಲ್ಯೂ ಈಸ್ ಈಕ್ವಲ್ ಟು 3 in 1. ಈಗ ಏನಾಗುತ್ತೆ ಹೇಳಿ, 3 ಹಾಕಿದ್ರೆ ಲ್ಯಾಂಬ್ಡಾ ಏನಾಗುತ್ತೆ, ಇದು 7 ಮೈನಸ್ 3 ಅಂದರೆ 4 -2 0 -2, 6 ಮೈನಸ್ 3 ಅಂದರೆ 3 -2, ನೆಕ್ಸ್ಟು 0 -2 5 ಮೈನಸ್ ಲ್ಯಾಂಬ್ಡಾ ಅಂದರೆ 5 ಮೈನಸ್ 3 ಅಂದರೆ 2. ನೋಡಿ ಲ್ಯಾಂಬ್ಡಾ 3 ಹಾಕಿದ್ರೆ ನೋಡಿ ಎ ಮೈನಸ್ ಲ್ಯಾಂಬ್ಡಾ ಇಂಟು ಎಕ್ಸ್ ಬರೀ ಈಸ್ ಈಕ್ವಲ್ ಟು ನಲ್ ಮ್ಯಾಟ್ರಿಕ್ಸ್ ಬರೆಯೋದು ಯಾವ ಥರ ಅಂದರೆ, ಈ ಡಯಾಗ್ನಲ್ಗೆ ಮೈನಸ್ ಲ್ಯಾಂಬ್ಡಾ ಹಾಕಬೇಕು. ಆಮೇಲೆ ಫಸ್ಟ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 3 in 1, 3 ಹಾಕಿದ್ರೆ 7 ಮೈನಸ್ 3 ಎಷ್ಟಾಗುತ್ತೆ, 4, ಬೇರೆದೆಲ್ಲ ಹಂಗೆ ಇರುತ್ತೆ. 6 ಮೈನಸ್ 3 3, 5 ಮೈನಸ್ 3 2. ಈಗ ಇಲ್ಲಿ ಏನು ಬರ್ಕೋಬೇಕು, ಎಕ್ಸ್ ವೈ ಝೆಡ್ ಈಸ್ ಈಕ್ವಲ್ ಟು ಇಲ್ಲೇನು 0 0 0, ಯಾವುದಿದು ನಲ್ ಮ್ಯಾಟ್ರಿಕ್ಸ್. ಅರ್ಥ ಆಗ್ತಿದೆಯಲ್ವಾ. ಈಗೇನು ಮಾಡಬೇಕು, ರೂಲ್ ಆಫ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಪ್ಲೈ ಮಾಡಬೇಕು. ಏನು ಅಪ್ಲೈ ಮಾಡಬೇಕು ಹೇಳಿ, ಅಪ್ಲೈಯಿಂಗ್ ರೂಲ್ ಆಫ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ಯಾವುದಕ್ಕೆ ಅಪ್ಲೈ ಮಾಡಬೇಕು ಹೇಳಿ, ಇಲ್ಲಿ 2 ಡಿಸಿಮಿಲರ್ ಈಕ್ವೇಷನ್ಸ್ನ ನೀವು ತಗೋಬಿಡ್ಬೇಕು. ಯಾವುದನ್ನ, 2 ಡಿಸಿಮಿಲರ್ ಈಕ್ವೇಷನ್ಸ್ನ ತಗೋಬೇಕು. ಗೊತ್ತಾಗ್ತಿದೆಯಲ್ವಾ, ಯಾವುದು ಫಸ್ಟ್ ಮತ್ತು ಸೆಕೆಂಡ್ ತಗೋಬಿಡಿ, ಯಾಕಂದರೆ ಅದು ಸೇಮ್ ಅಲ್ಲ. ಗೊತ್ತಾಗ್ತಿದೆಯಲ್ವಾ. ಇದು ಡಾಟ್ ಹಾಕ್ಕೋತೀನಿ, ಇದು ಮತ್ತು ಇದು ಬರೆಯೋಕ್ಕೆ ಹೋಗಬೇಡಿ, ಸ್ಟಾರ್ ಮಾರ್ಕು ತೊಗೊಂಡು ರೂಲ್ ಆಫ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಪ್ಲೈ ಮಾಡೋದು ಯಾವ ಥರ, ಫಸ್ಟ್ ಸೆಕೆಂಡ್ಗೆ ಫಾರ್ ಫಸ್ಟ್ 2 ಈಕ್ವೇಷನ್ ಅಂತ ಬರ್ಕೊಳ್ಳಿ. ಫಾರ್ ಫಸ್ಟ್ ಟೈಮ್ ಸೆಕೆಂಡ್ ಈಕ್ವೇಷನ್. ಈಗ ಹೇಳಿ, ಈಗ ನೋಡಿ ಫಸ್ಟ್ ಏನು ಮಾಡಬೇಕು, ಈ ಥರ್ಡ್ ರೋನ ಕ್ಲೋಸ್ ಮಾಡಿಬಿಡ್ಬೇಕು. ಅರ್ಥ ಆಗ್ತಿದೆಯಲ್ವಾ. ಇಲ್ಲೇನು ಬರ್ಕೋಬೇಕು ಹೇಳಿ, ಎಕ್ಸ್ ಬೈ ಅಂತ ಬರಿಬೇಕು. ಏನಂತ ಬರಿಬೇಕು, ಎಕ್ಸ್ ಬೈ. ಇಲ್ಲಿ ಥರ್ಡ್ ರೋನ ಕ್ಲೋಸ್ ಮಾಡ್ಬಿಟ್ಟು ಏನು ಮಾಡ್ಬೇಕು ಹೇಳಿ, ಇದು ನೋಡಿ ಥರ್ಡ್ ರೋನ ಕ್ಲೋಸ್ ಮಾಡ್ಬಿಡಿ. ಗೊತ್ತಾಗ್ತಿದೆಯಲ್ವಾ. ಈಗ ಉಳಿದಿರೋದ್ರಲ್ಲಿ ಫಸ್ಟ್ ಕಾಲಮ್ ಎಲಿಮೆಂಟ್ ಬಿಟ್ಬಿಡಿ, ಬೇರೆದು 4 ಎಲಿಮೆಂಟ್ ಯಾವುದು,
1 2 3 4 ಇದ್ರದ್ದು ಡಿಟರ್ಮಿನೆಂಟ್ ಮಾಡಿ ಬರೀರಿ. ಡಿಟರ್ಮಿನೆಂಟ್ ಮಾಡಿದ್ರೆ ಏನು ಬರುತ್ತೆ? ಮೈನಸ್ ಇಂಟು ಮೈನಸ್ ಪ್ಲಸ್ 4 ಮೈನಸ್ 0 ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟ್ ಹೇಳಿ, ಮೈನಸ್ ವೈ ಬೈ ಅಂತ ಬರಿಬೇಕು. ಯಾವಾಗ? ಸೆಕೆಂಡ್ ಮಾಡಿದಾಗ. ಗೊತ್ತಾಗ್ತಿದೆಯಲ್ವಾ? ಈ ಥರ್ಡ್ ರೋ ಬಿಡಿ, ಥರ್ಡ್ ರೋ ಬಿಟ್ಬಿಟ್ಟು ಸೆಕೆಂಡ್ ಕಾಲಮ್ನ ಕ್ಲೋಸ್ ಮಾಡಿ. ಉಳಿಯೋದು ಎಲಿಮೆಂಟ್ 4 ಯಾವುದು? ಸೆಕೆಂಡ್ ಕಾಲಮ್ನ ಕ್ಲೋಸ್ ಮಾಡಿದ್ರೆ ಉಳಿಯೋ 4 ಎಲಿಮೆಂಟ್ ಯಾವುದು? ಇದು ಬರಲ್ಲ, ಇದು ಬರಲ್ಲ. ಯಾವುದ್ಯಾವುದು? ಇದು. ಗೊತ್ತಾಗ್ತಿದೆಯಲ್ವಾ? ಇದನ್ನ ಡಿಟರ್ಮಿನೆಂಟ್ ಮಾಡಿ. ಏನು ಬರುತ್ತೆ ಹೇಳಿ? 4 ಇಂಟು -2 ಎಷ್ಟು? -8 ಪ್ಲಸ್ 0. ಇದು -0 ಬಂದು +0 ಆಗುತ್ತೆ. ಕರೆಕ್ಟ್ ಅಲ್ವಾ? ಈಗ ನೆಕ್ಸ್ಟು Z/, ಅಂತ ಬರೆದು ಥರ್ಡ್ ರೋ ಬಿಟ್ಬಿಡಿ. ಗೊತ್ತಾಗ್ತಿದೆಯಲ್ವಾ? ಥರ್ಡ್ ರೋ ಮತ್ತು ಥರ್ಡ್ ಕಾಲಮ್ ಬಿಡಿ. ಉಳಿದಿದ್ದು 4 ಎಲಿಮೆಂಟ್ ಯಾವುದು? ಥರ್ಡ್ ರೋ ಥರ್ಡ್ ಕಾಲಮ್ದು ಎಲಿಮೆಂಟ್ ಬಿಟ್ಟು 4 ಎಲಿಮೆಂಟ್ ಯಾವುದು? 4 -2 -2 3 ಎಷ್ಟಾಗುತ್ತೆ? 4 3s 12 ಪ್ಲಸ್ 4 ಬದಲು ಏನಂತ ಬರೀಬೇಕು? -4. ಡಿಟರ್ಮಿನೆಂಟ್ ಮಾಡ್ಕೋಬೇಕು. ಏನಾಯಿತು? ಇದು x/4 ಇಲ್ಲಿ r ಅಂತ ಬರ್ಕೋಬಿಡಿ. ಏನಂತ ಬರೀತೀರಾ ಹೇಳಿ? r x/4 ಆಮೇಲೆ y/8 z/8. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ, ಇದು 8 ಹೆಂಗೆ ಇತ್ತು ಅಂದರೆ -8, ಇಲ್ಲಿ ಮೈನಸ್ ಕ್ಯಾನ್ಸಲ್ ಆದರೆ +8 ಆಗುತ್ತೆ. ಇದರಲ್ಲಿ ನೋಡಿ ಕಾಮನ್ ಮಲ್ಟಿಪಲ್ ಯಾವುದು? 4 8 8ಅಲ್ಲಿ 4 ಅರ್ಥ ಆಗ್ತಿದೆಯಲ್ವಾ? 4 ಡಿವೈಡ್ ಮಾಡಿಬಿಡಿ. 4/4 ಏನಾಗುತ್ತೆ? x/1 ಈಸ್ ಈಕ್ವಲ್ ಟು y/2 ಈಸ್ ಈಕ್ವಲ್ ಟು z/2. 4ನ ಡಿನಾಮಿನೇಟ್ರ್ ಎಲ್ಲ ಡಿನಾಮಿನೇಟ್ರಿಗೂ ಇದು ಮಾಡಿಬಿಡಿ, ಡಿವೈಡ್ ಮಾಡಿಬಿಡಿ. ದೇರ್ಫೋರ್ x1 ಏನಾಯ್ತು? ಈಗ x1 ಏನು? 1, 2, 2 ಟ್ರಾನ್ಸ್ಪೋಸ್. ಅರ್ಥ ಆಗ್ತಿದೆಯಲ್ವಾ? ಈಸ್ ದ ಹೇಳಿ ಐಗನ್ ವ್ಯಾಲ್ಯೂ ಫಾರ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಐಗನ್ ವೆಕ್ಟರ್. ಇದೇನಿದು? ಫಾರ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 3 ಆಯ್ತಲ್ವಾ? ಅದೇ ಥರ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 3 ಆಯಿತು. ನೆಕ್ಸ್ಟು ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 6. ಲೆಟ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 6 ಇನ್ 1 ಹೇಳಿ. 6 ಹಾಕಿದ್ರೆ ಏನಾಗುತ್ತೆ? 7 - 6 ಎಷ್ಟು? -2 0. ನೆಕ್ಸ್ಟು -2. 6 - 6 ಅಂದರೆ 0 -2. ನೆಕ್ಸ್ಟು 0 -2. 5 - 6 ಅಂದರೆ -1. ಉಳಿಯೋದೇನಿಲ್ಲಿ? XYZ. ಇಲ್ಲಿ 0 0 0 0. ಗೊತ್ತಾಗ್ತಿದೆಯಲ್ವಾ? ಈಗ ಏನು ಮಾಡಬೇಕು ನೀವು? ರೂಲ್ ಆಫ್ ಕ್ರಾಸ್ ಫಸ್ಟು ಡಿಸಿಮಿಲರ್ ಇದೆ ಅಲ್ವಾ? ಸೇಮ್ ಇಲ್ಲ ಅಂದರೆ ಇಲ್ಲಿ ಕಾಮನ್ ತೊಗೊಂಡ್ರೆ ಇದೇ ಥರ ಬರಲ್ಲ. ಫಸ್ಟುಗೇನೆ ರೂಲ್ ಆಫ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಪ್ಲೈ ಮಾಡಿ. ಏನಂತ ಬರೀಬೇಕು? ಅಪ್ಲೈಯಿಂಗ್ ರೂಲ್ ಆಫ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ಇಲ್ಲಾಂದರೆ ಇದೆಲ್ಲ ಬರಲಿಲ್ಲ ಅಂದರೆ ಬೈ ರೂಲ್ ಆಫ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತ ಬರೆದ್ರೆ ನಡೆಯುತ್ತೆ. ಅರ್ಥ ಆಗ್ತಿದೆಯಲ್ವಾ? ಮಲ್ಟಿಪ್ಲಿಕೇಶನ್ ಫಾರ್ ಫಸ್ಟ್ ಆ್ಯಂಡ್ ಸೆಕೆಂಡ್ ರೋ, ಸೆಕೆಂಡ್ ಇಕ್ವೇಷನ್. ಫಸ್ಟ್ ಆ್ಯಂಡ್ ಸೆಕೆಂಡ್ ಇಕ್ವೇಷನ್ಸ್ ನೀವು ಮಾಡಿದಾಗ ಇದನ್ನ ಕ್ಲೋಸ್ ಮಾಡಿಬಿಡ್ಬೇಕು. ಯಾವುದನ್ನ? ಥರ್ಡ್ ಈಕ್ವೇಷನ್ನ ಕ್ಲೋಸ್ ಮಾಡಬೇಕು. ಈಗ ಫಸ್ಟ್ x/, ಮಾಡಿದಾಗ ಥರ್ಡ್ ರೋ, ಅರ್ಥ ಆಗ್ತಿದೆಯಲ್ವಾ? ಥರ್ಡ್ ರೋ ಮತ್ತು ಫಸ್ಟ್ ಕಾಲಮ್ ಬಿಡಿ. ಯಾವ್ದು ಎಲಿಮೆಂಟ್ ಉಳಿಯೋದು? -2 ಇದಲ್ವಾ? -2 0 0 -2 ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಗೊತ್ತಾಗ್ತಿದೆಯಲ್ವಾ? ಏನಾಗುತ್ತೆ? -2 ಇಂಟು -2 4 -0. ನೆಕ್ಸ್ಟು -y/ ಹೇಳಿ. ಈಗ ಥರ್ಡ್ ರೋ ಸೆಕೆಂಡ್ ಕಾಲಮ್ ಬಿಡಿ. ಉಳಿಯೋದು 4 ಎಲಿಮೆಂಟ್ ಯಾವುದು? 1 0 -2 -2. ಕರೆಕ್ಟ್ ಅಲ್ವಾ? ಏನಾಗುತ್ತೆ ಇದು? -2 + 0. ನೆಕ್ಸ್ಟು Z/, ಅಂದರೆ ಥರ್ಡ್ ರೋ ಥರ್ಡ್ ಕಾಲಮ್ ಬಿಟ್ಬಿಡಿ. ಉಳಿಯೋ 4 ಎಲಿಮೆಂಟ್ ಯಾವುದು? 1 -2 -2 0 ಹೇಳಿ. 1 ಇಂಟು 0 ಏನು?
ಝೀರೋ ಝೀರೋ ಪ್ಲಸ್ ಫೋರ್ನ ಝೀರೋ ಮೈನಸ್ ಫೋರ್. ಈಗೇನಾಯಿತು, ಇದನ್ನ ಏನಂತ ಬರ್ಕೋಬೋದು, ಆರ್ ಹೇಳಿ x/4, y/-2ನ y/2 ಅಂತ ಬರಿಬೋದಲ್ವಾ, z/-4. ಇದಕ್ಕೆ ಕಾಮನ್ ಮಲ್ಟಿಪಲ್ ಯಾವುದು, 3ಕ್ಕೂ 2 /2 ಮಾಡ್ಕೊಳ್ಳಿ. 4 2 -4ಗೆ ಕಾಮನ್ ಮಲ್ಟಿಪಲ್ ಯಾವುದು, 2. x/4/2 ಅಂದ್ರೇನು, 2/2 ಅಂದ್ರೇನು, -4/2 ಅಂದರೆ -2. ಗೊತ್ತಾಗ್ತಿದೆಯಲ್ವಾ. ದೇರ್ಫೋರ್ ಹೇಳಿ x2 ಸಿಕ್ತು ನಿಮಗೆ. ಇಲ್ಲಿ ಏನು ಸಿಕ್ತು ಹೇಳಿ, x2 ಏನು ಬಂದಿದೆ ಆನ್ಸರು, x2 = ಏನು ಆನ್ಸರ್ ಅದು, 2, 1, -2 is the eigenvector for lambda = ಎಷ್ಟು, 6. ಈಗ ಲ್ಯಾಂಬ್ಡಾ 3 ಆಯಿತು, 6 ಆಯಿತು. ನೆಕ್ಸ್ಟ್ ಲ್ಯಾಂಬ್ಡಾ ಏನು, ಲೆಟ್ ಲ್ಯಾಂಬ್ಡಾ = 9 in 1 ಹೇಳಿ. ಲ್ಯಾಂಬ್ಡಾ 9 ಹಾಕಿದ್ರೆ ಏನಾಗುತ್ತೆ, 7 - 9 ಎಷ್ಟು, 7 - 9 ಎಷ್ಟು, -2 -2 0 -2. 6 - 9 ಎಷ್ಟು, 6 - 9 ಸಾರಿ -3 -2 ಕರೆಕ್ಟ್ ಅಲ್ವಾ, 0 -2. 5 - 9 ಇದು ಕರೆಕ್ಟಾ ನಾನು ಬರ್ತಿರೋದು, ಒಂದು ಸತಿ ವೆರಿಫೈ ಮಾಡ್ಕೊಬಿಡಿ. 0 0 0 ಪ್ರೊಸೀಜರ್ ಮಾತ್ರ ನಾನು ಮಾಡೋ ಥರ ಮಾಡಿ. ಗೊತ್ತಾಗ್ತಿದೆಯಲ್ವಾ. ಈಗ ಫಸ್ಟ್ 2 ರೋ ಕಾಮನ್ ಇದೆಯಾ ಇಲ್ವೋ, ಅಂದರೆ ಸೇಮ್ ಇದೆಯಾ ಇಲ್ವೋ, ಇಲ್ಲ ಸೇಮ್ ಇಲ್ಲ, ಸಿಮಿಲರ್ ಇಲ್ಲ. ಅದಕ್ಕೆ ಫಸ್ಟ್ 2ನ ನಾವು ಏನು ಮಾಡೋಣ, ರೂಲ್ ಆಫ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಏನಾಗುತ್ತೆ ಹೇಳಿ, ಏನಂತ ಸೇಮ್ ಬರೀತೀರಾ, ಅಪ್ಲೈಯಿಂಗ್ ರೂಲ್ ಆಫ್ by applying rule of cross multiplication for first 2 equation. For first time second equations. ಈಗ ಹೇಳಿ ಏನಾಗುತ್ತೆ, x/, ಏನು ಮಾಡಬೇಕು, ಥರ್ಡ್ ರೋ ಕ್ಲೋಸ್ ಮಾಡಿಬಿಡ್ಬೇಕು. ಥರ್ಡ್ ರೋ ಫಸ್ಟ್ ಕಾಲಮ್ ಬಿಟ್ಬಿಡಿ. ಉಳಿಯೋದು 4 ಎಲಿಮೆಂಟ್ ಯಾವುದು, -2 0 -3 -2. ಇದಕ್ಕೆ ಡಿಟರ್ಮಿನೆಂಟ್ ಮಾಡ್ಕೊಳ್ಳಿ. -2 × -2 4, -0ಗೆ +0 ಬರ್ಕೊಳ್ಳಿ. -y/, ಥರ್ಡ್ ರೋ ಸೆಕೆಂಡ್ ಕಾಲಮ್ ಬಿಡಿ, 4 + 0 z/, ಥರ್ಡ್ ರೋ ಥರ್ಡ್ ಕಾಲಮ್ ಬಿಡಿ, ಉಳಿಯೋದೇನು 6 - 4. ಆನ್ಸರ್ ಏನು ಬರುತ್ತೆ, r x/4 y/-4 z/2. ಇಲ್ಲಿ ಕಾಮನ್ ಮಲ್ಟಿಪಲ್ ಏನು, 2. ಗೊತ್ತಾಗ್ತಿದೆಯಲ್ವಾ. ಆನ್ಸರ್ ಏನು ಬರುತ್ತೆ ಹೇಳಿ, ಆರ್ x/2 y/-2 z/1 ಕರೆಕ್ಟ್ ಅಲ್ವಾ. ದೇರ್ಫೋರ್ ಹೇಳಿ x3 ಏನು, 2, -2, 1 ಟ್ರಾನ್ಸ್ಪೋಸ್ ಈಸ್ ದ eigenvector for lambda = 9. ಗೊತ್ತಾಗ್ತಿದೆಯಲ್ವಾ. ಐಗನ್ ವ್ಯಾಲ್ಯೂ ಐಗನ್ ವೆಕ್ಟರ್ಸ್ ಅಂದರೆ ಈ ಥರ ಮಾಡಬೇಕು ನೀವು. ಗೊತ್ತಾಗ್ತಿದೆಯಲ್ವಾ. ಏನೇನು ಬಂತು ಆನ್ಸರ್ ಹೇಳಿ. ಫಸ್ಟ್ ಏನು ಬಂದಿದೆ, x1 ಏನು 1 2 2 ಟ್ರಾನ್ಸ್ಪೋಸ್ ಕರೆಕ್ಟ್ ಅಲ್ವಾ. x2 2 1 -2, x3 2 -2 1 ಕರೆಕ್ಟ್ ಇದೆ. ಗೊತ್ತಾಗ್ತಿದೆಯಲ್ವಾ. ಹೆಂಗೆ ಮಾಡೋದು ನೋಡ್ಕೊಳ್ಳಿ ಇನ್ನೊಂದು ಸತಿ. ಫಸ್ಟ್ ಎ ಬರ್ಕೊಳ್ಳಿ. ಸಮೇಷನ್ ಆಫ್ ಡಯಾಗ್ನಲ್ ಎಲಿಮೆಂಟ್ಸ್ ಅಂದರೆ 7 + 6 + 5 ಎಷ್ಟು 18. ಸಮೇಷನ್ ಆಫ್ ಮೈನರ್ಸ್ ಆಫ್ ಡಯಾಗ್ನಲ್ ಎಲಿಮೆಂಟ್ ಅಂದರೆ ಇದನ್ನ ಬಿಡಿ, ಈ ಥರ ಇದನ್ನ ಡಿಟರ್ಮಿನೆಂಟ್ ಮಾಡಿ. ಇದಕ್ಕೆ ಪ್ಲಸ್ ಇದು 6ದು ರೋ ಕಾಲಮ್ ಬಿಡಿ, ಉಳಿಯೋದು ಎಲಿಮೆಂಟ್ ಏನು 7 0 0 5ಗೆ ಡಿಟರ್ಮಿನೆಂಟ್ ಮಾಡಿ. ಪ್ಲಸ್ 5ದು ರೋ ಕಾಲಮ್ ಬಿಡಿ, 4 ಎಲಿಮೆಂಟ್ಗೆ ಡಿಟರ್ಮಿನೆಂಟ್ ಮಾಡಿ. ಏನಾಗುತ್ತೆ ಇದು 30 + 4ಗೆ -4, 35 + 0ಗೆ -0, 42 + 4ಗೆ -4 ಮಾಡಿದ್ರೆ 99 ಬರುತ್ತೆ. ಡಿಟರ್ಮಿನೆಂಟ್ ಅಂದರೆ +7, ರೋ ಕಾಲಮ್ ಬಿಟ್ಟರೆ ಇದು 4 ಎಲಿಮೆಂಟ್ ಉಳಿಯುತ್ತೆ. ಇದಕ್ಕೆ ಮಲ್ಟಿಪ್ಲೈ 6 5 30, ಮೈನಸ್ ಇಂಟು ಮೈನಸ್ +4 ಬದಲು -4, ಮೈನಸ್ ಇಂಟು ಮೈನಸ್ +2, ರೋ ಕಾಲಮ್ ಬಿಡಿ,
-2 2 0 5 ಬಿಡುತ್ತೆ. -2 ಇಂಟು 5 ಎಷ್ಟು? -10. -2 ಇಂಟು 0 -0ಗೆ +0 ಬರೀರಿ. +0 ಇಂಟು ಎನಿಥಿಂಗ್ ಇಸ್ 0. ಇದು ಆನ್ಸರ್ 162 ಬರುತ್ತೆ. ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಈಸ್ ಫಾರ್ಮುಲಾ ಏನು? ಲ್ಯಾಂಬ್ಡಾ ಕ್ಯೂಬ್ ಮೈನಸ್ ಸಮೇಷನ್ ಆಫ್ ಡಯಾಗ್ನಲ್ ಎಲಿಮೆಂಟ್ ಇಂಟು ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ ಸಮೇಷನ್ ಆಫ್ ಮೈನರ್ಸ್ ಆಫ್ ಡಯಾಗ್ನಲ್ ಎಲಿಮೆಂಟ್ ಇಂಟು ಲ್ಯಾಂಬ್ಡಾ ಮೈನಸ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಸಬ್ಸ್ಟಿಟ್ಯೂಟ್ ಮಾಡಿ. ಲ್ಯಾಂಬ್ಡಾ ಕ್ಯೂಬ್ ಮೈನಸ್ ಸಮೇಷನ್ ಆಫ್ ಡಿ ಎಷ್ಟು? 18 ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ ಸಮೇಷನ್ ಆಫ್ ಮೈನರ್ಸ್ ಆಫ್ ಡಿ ಅಂದರೆ ಏನು? 99 ಲ್ಯಾಂಬ್ಡಾ. ಡಿಟರ್ಮಿನೆಂಟ್ ಆಫ್ ಎ ಅಂದರೆ 162. ಸಾಲ್ವ್ ಮಾಡಿದ್ರೆ 369 ಬರುತ್ತೆ. ಕನ್ಸಿಡರ್ ಎ ಮೈನಸ್ ಲ್ಯಾಂಬ್ಡಾ ಇ ಇಂಟು ಎಕ್ಸ್ ಇಸ್ ಈಕ್ವಲ್ ಟು ನಲ್ ಮ್ಯಾಟ್ರಿಕ್ಸ್. ಎ ಮೈನಸ್ ಲ್ಯಾಂಬ್ಡಾ ಇ ಅಂದರೆ ಮೈನಸ್ ಲ್ಯಾಂಬ್ಡಾ ಮೈನಸ್ ಲ್ಯಾಂಬ್ಡಾ ಮೈನಸ್ ಲ್ಯಾಂಬ್ಡಾ ಸೇರಿಸಿ ಡಯಾಗ್ನಲ್ಗೆ ಅದು ಎ ಮೈನಸ್ ಲ್ಯಾಂಬ್ಡಾ ಈ ಮ್ಯಾಟ್ರಿಕ್ಸ್ ಆಗುತ್ತೆ. ಎಕ್ಸ್ ಅಂದರೆ ಎಕ್ಸ್ ವೈ ಝೆಡ್ಡು, ನಲ್ ಮ್ಯಾಟ್ರಿಕ್ಸ್ ಅಂದರೆ 0 0 0. ಫಸ್ಟು ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 3 in 1 ಹಾಕಿ. ಲ್ಯಾಂಬ್ಡಾ ಜಾಗದಲ್ಲಿ 3 ಹಾಕಿದ್ರೆ ಇದು 4 ಆಗುತ್ತೆ, ಇದು 3 ಆಗುತ್ತೆ, ಇದು 2 ಆಗುತ್ತೆ. ಆಮೇಲೆ ಇಲ್ಲಿ ಫಸ್ಟು ಈಕ್ವೇಷನ್ ಸೇಮ್ ಇಲ್ಲ, ಅದಕ್ಕೆ ಫಸ್ಟು ಈಕ್ವೇಷನ್ಗೆ ರೂಲ್ ಆಫ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಪ್ಲೈ ಮಾಡಬೇಕು. ಅದು ಅಪ್ಲೈ ಮಾಡೋದು ಹೆಂಗೆ ಅಂದರೆ ಎಕ್ಸ್ ಬೈ ಬರೆದ್ಬಿಟ್ಟು ಥರ್ಡ್ ರೋ ಫಸ್ಟ್ ಕಾಲಮ್ ಇಡಬೇಕು. ಇದನ್ನ ಇದಕ್ಕೆ 4 2 2 4 ಪ್ಲಸ್ 0ನ -0 ಮೈನಸ್ ವೈ ಬೈ ಫಸ್ಟ್ ಥರ್ಡ್ ರೋ ಸೆಕೆಂಡ್ ಕಾಲಮ್ ಬಿಡಬೇಕು. ಉಳಿಯೋದು ಎಲಿಮೆಂಟ್ 4 ಇಂಟು -2 -8, 0 ಇಂಟು -2 -0ಗೆ +0. ಆಮೇಲೆ ಥರ್ಡ್ ರೋ ಥರ್ಡ್ ಕಾಲಮ್ ಬಿಡಬೇಕು. 12 -4. ಆನ್ಸರ್ ಏನು ಬರುತ್ತೆ? x/4 y/8 z/4 z/8. ಇದರಲ್ಲಿ ಕಾಮನ್ ಮಲ್ಟಿಪಲ್ 4 ಇಂದ ಡಿವೈಡ್ ಮಾಡಿಬಿಡಿ. ಈಗ ನೆಕ್ಸ್ಟು x1 ಸಿಕ್ತು, ದಟ್ ಈಸ್ 1 2 2 ಟ್ರಾನ್ಸ್ಪೋಸ್ ಇಸ್ ದ ಐಗನ್ ವೆಕ್ಟರ್ ಫಾರ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 3. ನೆಕ್ಸ್ಟ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಏನು? 6 in 1. 1ನಲ್ಲಿ 6 ಹಾಕಿ 7 - 6 ಏನಾಗುತ್ತೆ? 1. 6 - 6 ಏನಾಗುತ್ತೆ? 0. 5 - 6 -1. ಸೇಮ್ ಪ್ರೊಸೀಜರ್. ಫಸ್ಟು ಈಕ್ವೇಷನ್ಗೆ ಏನು ಮಾಡಬೇಕು? ರೂಲ್ ಆಫ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ಈ ಕಾಲಮ್ ಥರ್ಡ್ ರೋ ಬಿಟ್ಬಿಡಿ, ಫಸ್ಟ್ ಕಾಲಮ್ ಬಿಡಿ. 4 ಎಲಿಮೆಂಟ್ ಯಾವುದು? -2 0 0 -2 ಮಲ್ಟಿಪ್ಲೈ ಮಾಡಿ +4 -0 ಬರುತ್ತೆ. -y ಬೈ ಥರ್ಡ್ ರೋ ಸೆಕೆಂಡ್ ಕಾಲಮ್ ಬಿಡಿ, ಪ್ಲಸ್ ಇಂಟು ಮೈನಸ್ -2 -0ನ +0 ಬರ್ಕೋಬೇಕು. ಥರ್ಡ್ ರೋ ಥರ್ಡ್ ಕಾಲಮ್ ಬಿಡಿ, 1 ಇಂಟು 0 0 +4ನ -4 ಬರ್ಕೋಬೇಕು. x/4 y/2 z/-4 ಆಗುತ್ತೆ. ಇದನ್ನ ಡಿವೈಡ್ ಬೈ 2 ಮಾಡ್ಕೊಳ್ಳಿ, ಬಂದ್ಬಿಡುತ್ತೆ. ನೆಕ್ಸ್ಟು ಲೆಟ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 9. ಅದೇ ಥರ 7 - 9 ಏನಾಗುತ್ತೆ? -2 -2 0 -2 6 - 9 ಎಷ್ಟು? -3 -2 0 -2 5 - 9 -4. ಬೈ ಅಪ್ಲೈಯಿಂಗ್ ರೂಲ್ ಆಫ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಫಾರ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಕ್ವೇಷನ್, ಫಸ್ಟ್ ಏನು ಮಾಡಬೇಕು? ಥರ್ಡ್ ರೋ ಫಸ್ಟ್ ಕಾಲಮ್ ಬಿಡಿ, x/4 -4 + 0 -y/4 + 0 ಪ್ಲಸ್ z/ ಹೇಳಿ ಥರ್ಡ್ ರೋ ಥರ್ಡ್ ಕಾಲಮ್ 6 - 4 ಆರ್ x/4 y/-4 z/2 ಆರ್ x/2 y/-2 z/1. x3 ಏನು? 2, -2, 1 ಟ್ರಾನ್ಸ್ಪೋಸ್ ಇಸ್ ದ ಐಗನ್ ವೆಕ್ಟರ್ ಫಾರ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 9 ಅಂತ ಹೇಳಿ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.